ಸೇರಿಸುವಂತಹ ಪೋಷಕರಿಗೆ ಸಾಕಷ್ಟು ಗೊಂದಲ ಇತ್ತು. ಯಾಕೆಂತಂದ್ರೆ 6 ವರ್ಷ ಸಂಪೂರ್ಣವಾಗಿ ಪೂರ್ಣಗೊಂಡಿರಬೇಕು ಅನ್ನುವಂಥ ಒಂದು ಆದೇಶ ಈ ಹಿಂದೆ ಇತ್ತು. ಆದರೆ ಇದೀಗ 6 ವರ್ಷ ಕಂಪ್ಲೀಟ್ ಆಗದೇ ಇದ್ರೂ ಕೂಡ ಒಂದನೇ ತರಗತಿಗೆ ಸೇರಿಸುವಂಥದ್ದು ಪ್ರಾರಂಭ ಆಗಿದೆ. ಹೀಗಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿಕ್ಷಕ ಬುದ್ಧಿಯವರು ಗೊಂದಲ ಐತೆ. 1ನೇ ತರಗತಿಗೆ ಸೇರಿಸಬೇಕಂದ್ರೆ ವಯಸ್ಸಿನ ಮಿತಿ, ಮಗುವಿನ ವಯಸ್ಸಿನ ಮಿತಿ ಎಷ್ಟಿರಬೇಕು ಅನ್ನೋದು ಸಾಕಷ್ಟು ಗೊಂದಲ ಇತ್ತು. ಈ ವರ್ಷ ಎಷ್ಟಿರಬೇಕು, ಏನು ಸಡಿಲಿಕೆ ಮಾಡಿದೆ? ಮೊಟ್ಟ ಮೊದಲಿಗೆ ನಾನು ನಾಳೆಯಿಂದ ಏನು ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ, ಶಾಲೆಗಳಿಗೆ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೆ, ವಿಶೇಷವಾಗಿ ಶಿಕ್ಷಕ ವೃಂದಕ್ಕೆ, ಪಾಲಕರಿಗೆ, ಪೋಷಕರಿಗೆ, ನಮ್ಮೆಲ್ಲ SDMCಯ ಸರ್ವ ಬಳಗಕ್ಕೂ ಕೂಡ ನಾನು ಮೊಟ್ಟ ಮೊದಲಿಗೆ ಶುಭಾಶಯಗಳನ್ನ ಕೋರ್ತಾ ಹೊಸ ಶೈಕ್ಷಣಿಕ ವರ್ಷಕ್ಕೂ ಕೂಡ ಎಲ್ರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲೇ ತರಗತಿಗೆ ದಾಖಲಾತಿ ಮಾಡಲಿಕ್ಕೆ ವಯೋಮಿತಿಯಲ್ಲಿ ಒಂದಿಷ್ಟು ಗೊಂದಲವಾಗಿತ್ತು. ಕಳೆದ ವರ್ಷನೇ ನಮ್ಮ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿದ್ರು. ಏನು 1ನೇ ತರಗತಿಗೆ ಮಕ್ಕಳನ್ನು ದಾಖಲಾತಿ ಮಾಡ್ಕೋಬೇಕಾದ್ರೆ ಸಂಪೂರ್ಣವಾಗಿ 6 ವರ್ಷ ತುಂಬಿರ್ತಕ್ಕಂಥ ಏನು ವಯೋಮಿತಿ ಇದೆ ಅದು ಮುಂದಿನ ವರ್ಷದಿಂದ ಅನ್ವಯ ಆಗ್ತದೆ. ಈ ವರ್ಷ ಇಲ್ಲ ಅಂತಕ್ಕಂಥ ಸ್ಪಷ್ಟ ಸುತ್ತೋಲೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಇವತ್ತು ಸರ್ಕಾರ ಕೂಡ ಅದನ್ನು ಸ್ಪಷ್ಟಪಡಿಸಿದೆ. ಅದಕ್ಕೆ ಯಾರು ಮಕ್ಕಳು, ಶಿಕ್ಷಕರು, ಪಾಲಕರು ಯಾರು ಗೊಂದಲಕ್ಕೆ ಒಳಗಾಗಬಾರ್ದು. ನಾವೇನು 6 ವರ್ಷಕ್ಕಿಂತ ಕಡಿಮೆ ವಯೋಮಿತಿ ಅಂದರೆ 5 ವರ್ಷ 10 ತಿಂಗಳಾಗಿದ್ರೂ ಕೂಡ ಅವರನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಇವತ್ತು ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಈ ಒಂದು ವಯೋಮಿತಿಯ ಒಂದು ದೃಷ್ಟಿಕೋನದಿಂದ ನಾವು ಈ ಹಿಂದೆ ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ವಿ. 6 ವರ್ಷಕ್ಕೆ 1 ತಿಂಗಳು 2 ತಿಂಗಳು ಕಡಿಮೆ ಇದ್ದರೆ ನಾವು ಒಂದು ವೇಳೆ ಆ ದಾಖಲಾತಿಗೆ ಅವಕಾಶವನ್ನು ಮಾಡಿಕೊಡದೆ ಹೋದರೆ ಕಾಯಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ವಿ. ಸೊ ಆ ರೀತಿಯಲ್ಲಿ ಏನು ಗೊಂದಲ ಇತ್ತು ಅದು ಸರಿಪಡಿಸಿದೆ. ಇದರ ಜೊತೆಗೆ ಸರ್ಕಾರ ಇವತ್ತು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಮೊದಲ ಬಾರಿಗೆ ನಾನು ನಮ್ಮ ಮೂಲಕ ಗಮನಕ್ಕೆ ತರಲಿಕ್ಕೆ ಬರ್ತಾ ಇದ್ದಾರೆ. ನಮಗೆ 2 ಜೊತೆ ಸಮವಸ್ತ್ರಗಳನ್ನು ಕೊಡ್ತಾ ಇದ್ರು. ಫಸ್ಟ್ ಟೈಮ್ 2 ಜೊತೆ ಸಮವಸ್ತ್ರಗಳು ಇವತ್ತು ಶಾಲೆಗಳಿಗೆ ತಲುಪ್ತಾ ಇದ್ದವು. ನಮ್ಮ ಶಿಕ್ಷಕರು ಕೂಡ ಅಷ್ಟೇ ನಾಳೆಯಿಂದ ಎಲ್ಲ ರೀತಿಯ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ. ನಾಳೆ ನಾಡಿದ್ದು 2 ದಿವಸ 31ಕ್ಕೆ ಶಾಲಾ ಪ್ರಾರಂಭೋತ್ಸವವನ್ನು ತಳಿರು ತೋರಣಗಳಿಂದ ಶಾಲೆಗಳನ್ನು ಶೃಂಗರಿಸಿ ಹಬ್ಬದ ರೀತಿಯಲ್ಲಿ ಮಕ್ಕಳಿಗೆ ಅವತ್ತು ಸಿಹಿ ಊಟವನ್ನು ಕೊಟ್ಟು ಏನು ತಮಗೆ 2 ತಿಂಗಳು ನಾವು ನೋಡಿದ್ದೀವಿ. ಬೇಸಿಗೆ ರಜೆ ಬಹುಶಃ ಈ ರಾಜ್ಯ ಎಂದೂ ಕಂಡರಿಯದಂಥ ಬಿಸಿಲಿನ ತಾಪಮಾನಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಇವತ್ತು ಹಬ್ಬದೋಪಾದಿಯಲ್ಲಿ ಶಾಲೆಗಳಿಗೆ ಬರ್ತಾ ಇದ್ದಾರೆ. ಬಿಸಿ ಊಟ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಈ ರೀತಿಯಾಗಿ ಶಾಲಾ ಒಂದು ಪ್ರಾರಂಭೋತ್ಸವ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ನಾನೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೂಡ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದ್ದಾವೆ. ಬಹುಶಃ ನಮ್ಮನ್ನು ಯಾರು ಚುನಾವಣೆಗೆ ನಿಯೋಜನೆಗೊಳಿಸ್ತಾರೆ, ಬಹುಶಃ ಈ ರಾಜ್ಯದಲ್ಲಿ 6 ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಆ 6 ಕ್ಷೇತ್ರಗಳಲ್ಲಿ ಯಾರನ್ನ ಚುನಾವಣೆಗೆ ನಿಯೋಜನೆಗೊಳಿಸ್ತಾರೆ, ಜೂನ್ 3ನೇ ತಾರೀಕಿಗೆ ಚುನಾವಣೆ ಇದೆ. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಳಿಸಿದವರು ಚುನಾವಣೆಗೆ ಹೋಗ್ತಾರೆ. ಆದರೆ ನಾಳೆಯಿಂದ ಯಾವುದೇ ರೀತಿಯ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಳಿಸಿಲ್ಲ. ಸೊ ಯಥಾ ರೀತಿಯಾಗಿ ಶಿಕ್ಷಕರ ಶಾಲೆಗಳಿಗೆ ಹಾಜರಾಗ್ತಾರೆ. ಯಾರು ಮತದಾರರಾಗಿರ್ತಾರೆ ಅವರು ಅವತ್ತು ಮತದಾನ ಮಾಡಲಿಕ್ಕೆ ಸರ್ಕಾರದ ನಿಯಮಗಳಲ್ಲಿ ಅವಕಾಶ ಇದೆ. ಅವತ್ತು ಮತದಾನಕ್ಕೆ ಕೂಡ ಹೋಗ್ತಾರೆ ಅನ್ನೋದನ್ನು ಕೂಡ ನಾನು ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಶಿಕ್ಷಣ ಮತ್ತು ಫಲಿತಾಂಶ ಕೂಡ ಸಾಕಷ್ಟು ಕುಸಿತ ಕಂಡಿದೆ. ಇದಕ್ಕೆ ಏನು ಕಾರಣ ಆಗ್ತದೆ? ಯಾಕಂದರೆ ಸಾಕಷ್ಟು ಕುಸಿತ ಕಂಡಿದೆ. ಈಗ ಕೆಳಗಡೆಯಿಂದ ಹೋಗ್ತಾ ಇರುವಂಥ ಮಕ್ಕಳಿಗೆ ಸರಿಯಾದ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇರುವ ಹೇಗೆ? ಈ ವರ್ಷದ ಫಲಿತಾಂಶದಲ್ಲಿ ಹಲವಾರು ಅಂಶಗಳು ತಮಗೆ ಗೊತ್ತಿದೆ. 5ನೇ ತರಗತಿ, 8ನೇ ತರಗತಿ, 9ನೇ ತರಗತಿಯ ಅಂತಿಮ ಫಲಿತಾಂಶ ಕೂಡ ನ್ಯಾಯಾಲಯದಲ್ಲಿರೋದ್ರಿಂದ ಶಿಕ್ಷಣ ಇಲಾಖೆ ಏನು ನಾವು ಮೊದಲ ಹಂತದಿಂದ ಸಂಕಲನಾತ್ಮಕ ಮತ್ತು ಇನ್ನೊಂದು ಪರೀಕ್ಷೆಗಳನ್ನು CCE ನಿಯಮಗಳ ಪ್ರಕಾರ ಮಾಡಿದ್ದೀವಿ. ಅದರ ಮೂಲಕ ಇವತ್ತು ತೇರ್ಗಡೆಯನ್ನು ಹೊಂದಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಈ ಕುರಿತು ನಾವು ಇತ್ತೀಚೆಗೆ ನಮ್ಮ ಸಂಘಟನೆ ಮೂಲಕ ನಮ್ಮ ಆಯುಕ್ತರನ್ನು ಭೇಟಿ ಮಾಡಿದಾಗಲೂ ಕೂಡ ಫಲಿತಾಂಶ ಏನು ಕಡಿಮೆ ಆಗಲಿಕ್ಕೆ ಈ ಶೈಕ್ಷಣಿಕ ವರ್ಷದಲ್ಲಿ ಒಂದಿಷ್ಟು ಚಿಂತನೆಗಳನ್ನು ಶೈಕ್ಷಣಿಕವಾಗಿ ಸಂಘಟನೆಗಳೊಂದಿಗೆ ಚರ್ಚಿಸಿ ಬಹುಶಃ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರ ಇದೇ ಕಾರಣಕ್ಕೆ 2024-25ನೇ ಶೈಕ್ಷಣಿಕ ವರ್ಷವನ್ನು ಶೈಕ್ಷಣಿಕ ಬಲವರ್ಧನಾ ವರ್ಷ ಅಂತ ಘೋಷಣೆ ಮಾಡ್ತಾ ಇದೆ.
ಗೌರ್ಮೆಂಟ್ ಇಟ್ಸ್ ಥಿಂಕಿಂಗ್ ಟು ಎಂಪವರ್ ದಿ ಎಜುಕೇಷನ್ ಸಿಸ್ಟಮ್. ಅದಕ್ಕೋಸ್ಕರ ಅದರದೇ ಆದಂಥ ಯೋಜನೆಗಳನ್ನು ನಾವು ಸಂಘಟನೆಯಿಂದ ಕೂಡ ಅಕಾಡೆಮಿಕ್ ಆಗಿ ಯಾವ ರೀತಿಯ ಇದು ಸರ್ಕಾರಕ್ಕೆ ಸೂಕ್ತವಾದಂಥ ಒಂದು ರೀತಿಯ ನಮ್ಮ ಸಲಹೆಗಳನ್ನು ಕೂಡ ಕೊಡ್ತೇವೆ ಅನ್ನೋದನ್ನು ಕೂಡ ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ.